ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಏನಪ್ಪ ಅಂತ ನೀವು ಕೂಡ ತಮ್ಮನೇಲಿ ನೋಡ್ಕೊಂಡು ಬಂದಿರ್ತೀರಾ. ಹೌದು, ಈ ಒಂದು ಹೇರ್ ಅಕ್ಸೆಸರೀಸ್ ಅಲ್ಲಿ ಎರಡು ಟೈಪಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಯಾವ ಥರ ಹೇಗೆ ಅನ್ನೋದು ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ ಕೆಲವ್ರಿಗೆ. ಸೊ ಯಾವ ಥರ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ಇವತ್ತಿನ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅರ್ನಿಂಗ್ಸ್ ಎಷ್ಟು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಆಗಿದ್ರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕೋದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಷ್ಟೋ ಜನ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಸರ್ಚ್ ಮಾಡ್ತಾ ಇದ್ದೀರಾ, ಯಾವುದು ಟ್ರಸ್ಟಬಲ್ ಅಂತ ಗೊತ್ತಿಲ್ಲ, ಬೇರೆ ಕಡೆ ಮಾಡಿ ಮೋಸ ಹೋಗಿದ್ದೀನಿ ಅಂತ ಹೇಳಿದ್ರೆ ವಿತೌಟ್ ಇನ್ವೆಸ್ಟ್ಮೆಂಟು, ಝೀರೋ ಇನ್ವೆಸ್ಟ್ಮೆಂಟಿಂದ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ನಾನು ಕೂಡ ಶುರು ಮಾಡಿದ್ದೀನಿ. ಅರ್ನಿಂಗ್ಸನ್ನು ಕೂಡ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಒಂದು ಮೋಟಿವೇಶನ್ ಆಗಲಿ ಅಂತಲೇ ನನ್ನ ಡೈಲಿ ಅರ್ನಿಂಗ್ಸನ್ನು ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸೊ ಈ ಒಂದು ವರ್ಕನ್ನು ಯಾವ ಥರ ಮಾಡಬೇಕು, ಯಾವ ಥರ ನಾವು ಶುರು ಮಾಡಬೇಕು, ಆರ್ಡರ್ಸ್ಗಳೆಲ್ಲ ಹೇಗೆ ಬರುತ್ತೆ, ಹಾಗೆ ಈ ಒಂದು ವರ್ಕಿಂದ ನಾನು ಎಷ್ಟು ಲಕ್ಷದ ತನಕ ಅರ್ನ್ ಮಾಡಿದ್ದೀನಿ, ಎಷ್ಟು ವರ್ಷದಿಂದ ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಚೆಕ್ ಮಾಡಿಲ್ಲ ಅಂತ ಹೇಳಿದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೀಡಿಯೋಸ್ಗಳ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ನಾನು ವೀಡಿಯೋಸ್ಗಳಲ್ಲಿ ರಿವ್ಯೂ ಮಾಡೋವಂಥ ಆರ್ಡರ್ಸ್ಗಳನ್ನು ಕೂಡ ಅಷ್ಟೇ ನೀವು ರೀಸೇಲ್ ಮಾಡೋದಕ್ಕೂ ಕೂಡ ಆಯ್ಕೆ ಮಾಡ್ಕೊಳ್ಬೋದು, ಇಲ್ಲ ನೀವೇ ಸ್ವತಃ ಪರ್ಚೇಸ್ ಮಾಡೋದಕ್ಕೂ ಕೂಡ ಆಯ್ಕೆ ಮಾಡಿಕೊಂಡು ಈ ಒಂದು ಆರ್ಡರ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ನನಗೂ ಕೂಡ ಮೀಶೋದಲ್ಲಿ ಶಾಪಿಂಗ್ ಮಾಡಿ ಒಂದು 5 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಮಗೂ ಕೂಡ ಒಂದು ಐಡಿಯಾ ಇರುತ್ತೆ ಯಾವ ಆರ್ಡರ್ಸ್ಗಳು ಹೇಗೆ ಬರುತ್ತೆ, ಯಾವ ಒಂದು ಆರ್ಡರ್ಸ್ಗಳು ಯಾವ ಥರ ಕ್ವಾಲಿಟಿನಲ್ಲಿ ಬರುತ್ತೆ ಅಂತ. ಸೊ ಶಾಪಿಂಗ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದಲ್ಲದೆ ರೀಸೇಲ್ ಕೂಡ ಮಾಡ್ತಾ ಇರ್ತೀವಲ್ಲ, ಸೊ ಆರ್ಡರ್ಸ್ಗಳು ಈ ಥರನೇ ಬರುತ್ತೆ ಅನ್ನೋ ಒಂದು ಕ್ಲಾರಿಟಿ ಕೂಡ ಇರುತ್ತೆ. ಸೊ ಹಾಗಾಗಿನೇ ನಮಗೆ ಫಸ್ಟ್ ಒಂದು ಬುಕ್ಕಿಂಗ್ ಮಾಡಿದಂಥ ಫಸ್ಟ್ ಡೆಲಿವರಿನಲ್ಲೇ ರಿಟರ್ನ್ ಇಲ್ಲದೆ, ಎಕ್ಸ್ಚೇಂಜ್ ಇಲ್ಲದೆ ಒಳ್ಳೆ ಕ್ವಾಲಿಟಿ ಆದಂಥ ಆರ್ಡರ್ಸ್ಗಳು ನಮಗೂ ಕೂಡ ತಲುಪುತ್ತೆ. ಸೊ ಅದು ಬಂದಮೇಲೆ ನಿಮಗೂ ಕೂಡ ಯೂಸ್ ಆಗಲಿ, ನೀವು ಕೂಡ ಸರ್ಚ್ ಮಾಡ್ತಾ ಇರ್ತೀರ ಒಳ್ಳೆ ಕ್ವಾಲಿಟಿ. ಕೆಲವರಿಗೆ ಮೀಶೋದಲ್ಲಿ ಬುಕ್ ಮಾಡಿದರೂ ಕೂಡ ಕ್ವಾಲಿಟಿ ಚೆನ್ನಾಗಿ ಹೋಗೋದಿಲ್ಲ, ಕೆಲವರು ಫೇಕ್ ಅಂತ ಕೂಡ ಅಂದ್ಕೊಳ್ತಾರೆ. ಬಟ್ ಮೀಶೋದಲ್ಲಿ ಇದೇ ಒಂದು ಪ್ರಾಬ್ಲಮ್ ಇರೋವಂಥದ್ದು. ಕೆಲವರು ಸಪ್ಲೈಯರ್ ಮಾಡೋವಂಥ ತಪ್ಪುಗಳಷ್ಟೇ ಬಿಟ್ಟರೆ ಮೀಶೋ ಅಂತೂ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಫೇಕ್ ಆರ್ಡರ್ಸ್ಗಳನ್ನ ಕಳಿಸೋದಿಲ್ಲ. ಸಪ್ಲೈಯರ್ಸ್ ಕಡೆಯಿಂದ ತಪ್ಪಾಗಿರ್ಬೋದು ಅಷ್ಟೇ ಬಿಟ್ಟರೆ ಮೀಶೋದಲ್ಲಿ 100% ಎಲ್ಲ ಆರ್ಡರ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವತ್ತಿನ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ತಮ್ಮನೇಲಲ್ಲಿ ಕೂಡ ನೋಡಿರ್ತೀರಾ. ಆರ್ಡರನ್ನು ಶೇರ್ ಮಾಡೋದಕ್ಕೂ ಮುಂಚೆ ಇವತ್ತು ನಾನು ವೇರ್ ಮಾಡಿರೋಂಥ ಮುತ್ತಿನ ಓಲೆ ಜುಮ್ಕಾ ಕೂಡ ನೋಡ್ತಾ ಇದ್ದೀರಲ್ಲ, ಇದು ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಈ ಒಂದು ಇಯರಿಂಗ್ಸನ್ನು ಕೂಡ, ಈ ಒಂದು ಇಯರಿಂಗ್ಸ್ ಹಾಗೆ ಸ್ಯಾರಿ ಕೂಡ ಅಷ್ಟೇ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆಯೇ ಇವತ್ತು ನೀವು ವೆಯ್ಟ್ ಮಾಡ್ತಾ ಇರೋವಂಥ ಆರ್ಡರ್ ಬಂದು ಈ ಟೈಪಲ್ಲಿ ಕಳಿಸ್ಕೊಟ್ಟಿರ್ತಾರೆ ಈ ಒಂದು ಬಾಕ್ಸಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಒಂದು ಬಂದು ಈ ಒಂದು ಹೇರ್ ಅಕ್ಸೆಸರೀಸು ಒಳಗಡೆ ಇರುತ್ತೆ, ಇದ್ರ ಜೊತೆ ಇದನ್ನು ಕೂಡ ಕಳಿಸ್ಕೊಟ್ಟಿರ್ತಾರೆ. ಸೊ ಫಸ್ಟ್ ಇದ್ರ ಬಗ್ಗೆ ಜಡೆ ಹಾಕಿದ್ರೂ ಅದ್ರ ಮೇಲ್ಗಡೆ ಕೂಡ ಹಾಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಹೇರ್ ಬನ್ನನ್ನು ಹಾಕೊಳ್ತಿರಲ್ವ, ಹೇರ್ ಬನ್ನನ್ನು ಹಾಕಿದ್ಮೇಲೆ ಮಧ್ಯ ಕೂಡ ಈ ಒಂದು ಹೇರ್ ಅಕ್ಸೆಸರೀಸನ್ನು ಹಾಕಿದ್ರೆ ಇನ್ನೂ ಕೂಡ ಲುಕ್ಕಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಹೇರ್ ಬನ್ ಹಾಕೊಂಡಾಗಲೂ ಕೂಡ ಹೇರ್ ಬನ್ ಹಾಕೊಂಡಾಗಲೂ ಕೂಡ ನಾವು ಮಲ್ಲಿಗೆ ಹೂವು ಇಲ್ಲ ಬೇರೆ ಯಾವ್ದಾದ್ರು ಹೂಗಳನ್ನು ಹಾಕೊಳ್ತೀವಿ ಸುತ್ತ, ಅದ್ರ ಬದಲಿಗೆ ಈ ಒಂದು ಹೇರ್ ಅಕ್ಸೆಸರೀಸನ್ನು ಕೂಡ ಹಾಕೊಳ್ಬೋದು. ಇಲ್ಲ ಜಡೆ ಹಾಕಿ ಕೂಡ ಈ ಒಂದು ಹೇರ್ ಅಕ್ಸೆಸರೀಸನ್ನು ಹಾಕೋದ್ರಿಂದ ನೀವು ಒಳ್ಳೆ ಲುಕ್ ಕೂಡ ಕ್ರಿಯೇಟ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಇದನ್ನ ಎರಡನ್ನೂ ಕೂಡ ಸಪ್ರೇಟ್ ಆಗಿ ಕೂಡ ಹಾಕೊಳ್ಬೋದು, ಇಲ್ಲ ಎರಡನ್ನೂ ಕೂಡ ಒಂದೇ ಹೇರ್ ಬನ್ ಹಾಕಿ ಮಧ್ಯದಲ್ಲಿ ಹೇರ್ ಬನ್ಗೆ ಇದನ್ನ ಹಾಕಿ ಸೈಡಲ್ಲಿ ಇದನ್ನ ಸುತ್ತಬಹುದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಜಡೆ ಹಾಕಿ ಲಾಂಗ್ ಜಡೆ ಹಾಕ್ತಾರೆ ಗೊತ್ತಾ, ಮದುವೆಗಳಿಗೆ ಲಾಂಗ್ ಜಡೆ ಹಾಕ್ತೀವಲ್ಲ, ಅದಕ್ಕೆ ಮಧ್ಯದಲ್ಲಿ ಇದನ್ನ ಹಾಕಿ ರೌಂಡಿಗೆ ಇದನ್ನ ಕೂಡ ಹಾಕಿ ಮೇಲ್ಗಡೆ ಈ ಒಂದು ಅಕ್ಸೆಸರೀಸ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಸ್ಟೈಲ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಕೂಡ. ಈ ಒಂದು ಆರ್ಡರ್ ಅನ್ನ ನೀವು ರೀಸೇಲ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು 100 ರಿಂದ 150 ರೂಪಾಯಿನ ಆ್ಯಡ್ ಮಾಡಿ ಸೇಲ್ ಮಾಡ್ಬೋದು. ಇದನ್ನ ಕೂಡ ನಾನು ಒಂದು 4 ವರ್ಷದಿಂದ ಕೂಡ ಸೇಲ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಕೂಡ ನೋಡಿದಾಗ ಅಟ್ರಾಕ್ಟಿವ್ ಆಗಿದೆ. ಸೊ ಒಂದು ಡಿಫ್ರೆಂಟ್ ಆದಂಥ ಕಲೆಕ್ಷನ್ಸ್ ಅಂತ ತುಂಬ ಇಷ್ಟಪಟ್ಟು ತಗೊಳ್ತಾರೆ. ಸೊ ಈ ಒಂದು ಆರ್ಡರನ್ನು ಕೂಡ ನೀವು ರೀಸೇಲ್ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಳ್ಬೋದು ಧಾರಾಳವಾಗಿ. ಕ್ವಾಲಿಟಿ ಕೂಡ ಅಷ್ಟೇ A1 ಇದೆ. ಈ ಒಂದು ಆರ್ಡರ್ಗೆ ನೀವು ಮೀಶೋದಲ್ಲಿ ರೇಟಿಂಗ್ಸನ್ನು ಕೊಡೋದಾದರೆ 5 ಔಟ್ ಆಫ್ 5 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ ಆರ್ಡರ್ಸ್ದು. ಹಾಗೆ ಇದರಲ್ಲಿ ನೀವು ದಾರ ಅಥವಾ ಪಿನ್ ಏನಾದ್ರು ಹಾಕಿ ಕಟ್ಕೊಳ್ಳೋದಕ್ಕೂ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲೂ ಕೂಡ ಅಷ್ಟೇ ನೀವು ದಾರವನ್ನು ಹಾಕಿ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇದರಲ್ಲೂ ಕೂಡ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಈ ಒಂದು ಹೇರ್ ಅಕ್ಸೆಸರೀಸ್ ಇಂದ ಒಳ್ಳೆ ಹೇರ್ ಸ್ಟೈಲ್ ಅನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಕೂಡ ಯಾರದೇ ಒಂದು ಸಹಾಯ ಇಲ್ಲದೇನೆ ಈ ಒಂದು ಹೇರ್ ಸ್ಟೈಲ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ವಾ, ಆರ್ಡರ್ ಅಂತೂ ತುಂಬ ಚೆನ್ನಾಗಿದೆ. ಈ ಒಂದು ಆರ್ಡರಿಂದ ಸುಮಾರು ರೀಸೇಲ್ ಮಾಡಿ ಕೂಡ ಅರ್ನ್ ಮಾಡಿದ್ದೀನಿ ನಾನು ಕೂಡ.
ಸೊ ಇದನ್ನು ನೀವೇ ಪರ್ಚೇಸ್ ಮಾಡೋದಕ್ಕೆ ಆದ್ರೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಆರ್ಡರ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ, ಅಥವಾ ರೀಸೇಲ್ ಮಾಡೋದಕ್ಕೂ ಕೂಡ ಅಷ್ಟೇ ಒಳ್ಳೆ ಕ್ವಾಲಿಟಿ ಆದಂಥ ಆರ್ಡರ್ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ವಾ, ಈ ಆರ್ಡರ್ ಲಿಂಕನ್ನು ಕೂಡ ಅಷ್ಟೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಇವತ್ತಿನ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅರ್ನಿಂಗ್ಸ್ ಎಷ್ಟು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ. ಇಷ್ಟು ಅರ್ನಿಂಗ್ಸ್ ಅನ್ನೋದು ನನಗೆ ಬಂದಿರೋ ಅಂಥದ್ದು. ಇದೇ ಥರದ ಅರ್ನಿಂಗ್ಸನ್ನು ನೀವು ಕೂಡ ಮಾಡಲಿ ಅಂತ ನಾನು ಕೂಡ ಡೈಲಿ ನನ್ನ ಅರ್ನಿಂಗ್ಸನ್ನು ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ಈ ಒಂದು ಅರ್ನಿಂಗ್ಸನ್ನು ಶುರು ಮಾಡಿ. ಅಕಸ್ಮಾತ್ ಏನಾರ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವರ್ಕನ್ನು ಶುರು ಮಾಡಿದ್ದೀನಿ ಅಂತ ಹೇಳಿ ಏನೋ ಒಂದು ಕಾಟಾಚಾರಿಕೆ ಮಾಡೋದಲ್ಲ, ಅದೇ ಇಟ್ಟು ವರ್ಕನ್ನು ಮಾಡಿದ್ರೆ ಅದರಲ್ಲಿ ಸಕ್ಸಸ್ ಅನ್ನೋದು ಖಂಡಿತ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ. ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಏನೇ ಒಂದು ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಅಷ್ಟು ನಾನು ಕೂಡ ತಿಳಿಸ್ಕೊಡ್ತೀನಿ. ನೀವು ಕೂಡ ಈ ಒಂದು ವರ್ಕನ್ನು ಶುರು ಮಾಡಿ, ಅರ್ನ್ ಮಾಡಿ ಅಂತ ನಾನು ಈ ಒಂದು ಅರ್ನಿಂಗ್ಸನ್ನು ಕೂಡ ಶೇರ್ ಮಾಡ್ತಾ ಇರ್ತೀನಿ ಅಷ್ಟೇ. ಇದರಲ್ಲ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.